ಬಿಡದಿ ಟೌನ್ಶಿಪ್ ಯೋಜನೆ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಸರ್ಕಾರದ ಈ ಯೋಜನೆಯ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಸಮರ ಸಾರಿದ್ದು, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 3 ದಿನಗಳ ಕಾಲ ಸುದೀರ್ಘ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಒಂದೆಡೆ ಮೈತ್ರಿ ಪಡೆ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ರೆ, ಮತ್ತೊಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ಇದು ಪ್ರಾಯಶ್ಚಿತ್ತ ಯಾತ್ರೆ ಎಂದು ವ್ಯಂಗ್ಯವಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಶುರು ಬಿಡದಿ ಭೂಯುದ್ಧ. ನಾಳೆಯಿಂದ 3 ದಿನಗಳ ಕಾಲ ದಳಪತಿಗಳ ಪಾದಯಾತ್ರೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಯೋಜನೆಯನ್ನು ವಿರೋಧಿಸಿ ಜೆಡಿಎಸ್ ಕೈಗೊಂಡಿರುವ ಹೋರಾಟ ಮತ್ತೊಂದು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ನಾಳೆಯಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಗೆ ಸಜ್ಜಾಗಿದೆ. ಬಿಡದಿಯ ಬೈರಮಂಗಲದಿಂದ ರಾಜಧಾನಿ ಬೆಂಗಳೂರಿನವರೆಗೆ ನಡೆಯಲಿರುವ ಈ ಬೆಂಗಳೂರು ಚಲೋ ಪಾದಯಾತ್ರೆಯ ಸಾರಥ್ಯವನ್ನು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಹಿಸಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ಕಮಲ ಪಡೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದು, ಎರಡೂ ಪಕ್ಷಗಳ ನಾಯಕರು ಜಂಟಿಯಾಗಿ ಬೀದಿಗಿಳಿಯುತ್ತಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಪಾದಯಾತ್ರೆಯ ರೂಪುರೇಷೆ ಸಿದ್ಧವಾಗಿದೆ. ಮುಂಬರುವ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಎನ್ಡಿಎ ಮೈತ್ರಿಕೂಟ ತೀರ್ಮಾನಿಸಿದೆ. ಸಮನ್ವಯ ಸಮಿತಿ ರಚಿಸಿ ಹೋರಾಟವನ್ನು ಗಟ್ಟಿಗೊಳಿಸಲು ನಾಯಕರು ತಂತ್ರ ಹೆಣೆದಿದ್ದಾರೆ. ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ, ಜೆಡಿಎಸ್ ಪಕ್ಷದ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಬಿಜೆಪಿಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ. ಈಗಾಗಲೇ ಬಿಜೆಪಿಯ ವತಿಯಿಂದ ಬಿಡದಿಯ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ವಿಷಯದಲ್ಲಿ ಅಲ್ಲಿಯ ರೈತರ ವಿರೋಧ ಏನಿದೆ, ಆ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ನಾವುಗಳು ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ತೀರ್ಮಾನ. ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ದಳಪತಿಗಳ ಈ ಪಾದಯಾತ್ರೆಗೆ ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದು, ಇದು ರೈತರ ಪರ ಹೋರಾಟವಲ್ಲ, ತಮ್ಮ ಹಳೆಯ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳಲು ಮಾಡುತ್ತಿರುವ ಯಾತ್ರೆ ಎಂದು ತಿರುಗೇಟು ನೀಡಿದ್ದಾರೆ. ಇದು ಬಿಡದಿ ಉಳಿಸುವ ಪಾದಯಾತ್ರೆಯಲ್ಲ, ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದ ಪಾಪಕ್ಕೆ ಈಗ ಮಾಡಿಕೊಳ್ಳುತ್ತಿರುವ ಪ್ರಾಯಶ್ಚಿತ್ತ ಯಾತ್ರೆಯಷ್ಟೇ. ಜನ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ ಎಂದು ಸಚಿವ ಎಚ್.ಸಿ. ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಅದರಿಂದ ದಯಮಾಡಿ ಅವರು ಬರೀ ರಾಜಕೀಯವಾಗಿ ನಾನು ರೈತರು ಪಾದಯಾತ್ರೆ ಮಾಡಿದ್ರೆ ನಾನು ಅದನ್ನ ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವರು ಪಾದಯಾತ್ರೆ ಮಾಡಿದ್ರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾವೆ. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆರಂಭವಾಗಿರುವ ಈ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಲವರ್ಧನೆಗೆ ವೇದಿಕೆಯಾಗಿದೆ. ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಲಿದೆಯಾ, ಅಥವಾ ಜೆಡಿಎಸ್ ಬಿಜೆಪಿಗೆ ರಾಜಕೀಯವಾಗಿ ಮೈಲೇಜ್ ತಂದುಕೊಡಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.